ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತು ಸರಣಿಗೆ ಸ್ವಾಗತ. ಭಯದಲ್ಲಿ ನಾವು ಎಷ್ಟೋ ಬಾರಿ ಏನೇನೋ ವಿಚಾರಗಳನ್ನು ಪ್ರಯತ್ನ ಪಡೋದಕ್ಕೆ ಹೋಗೋದಿಲ್ಲ. ಆ ಭಯದ ನೆರಳಿನಿಂದ ಆಚೆ ಬಂದಾಗ ಮಾತ್ರ ನಮ್ಮ ಜೀವನದಲ್ಲಿ ಹೊಸ ವಿಚಾರಗಳನ್ನು, ಹೊಸ ವಿಷಯಗಳನ್ನು ಅರಿಯೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಏನು ಈ ಭಯ ಅಂತ ಕೇಳ್ತೀರಾ? ಅದಕ್ಕೊಂದು ಪುಟ್ಟ ಕಥೆ ಇದೆ. ಒಬ್ಬ ರಾಜನ ಆಸ್ಥಾನ, ಅಲ್ಲಿಗೆ ಒಬ್ಬ ವಿದೇಶಿ ಪಂಡಿತ ಬಂದ. ಅವನ ಜೊತೆ ಒಬ್ಬ ಸ್ಫುರದ್ರೂಪಿ ಯುವಕನನ್ನ ಕೂಡ ಕರ್ಕೊಂಡು ಬಂದಿದ್ದ. ಆ ಪಂಡಿತ ಹೇಳ್ದ, ಈ ಯುವಕನನ್ನ ನಿಮ್ಮ ಹತ್ರ ನಾನು ಬಿಟ್ಟು ಹೋಗ್ತಾ ಇದ್ದೇನೆ 1 ತಿಂಗಳಿಗಾಗಿ. ಆ 1 ತಿಂಗಳಲ್ಲಿ ಅವನು ಏನು ಕೇಳಿದ್ರೂ ನೀವು ಮಾಡಿ ಬಡಿಸ್ಬೇಕು. ಅವನು ಕೇಳಿದ್ದೆಲ್ಲ ಅವನಿಗೆ ತಿನ್ನೋದಕ್ಕೆ ಕೊಡಬೇಕು. ಅವನು ವ್ಯಾಯಾಮ ಮಾಡೋದಿಲ್ಲ, ಯಾವ ಕೆಲಸವನ್ನೂ ಮಾಡೋದಿಲ್ಲ. ಆದರೆ 1 ತಿಂಗಳ ನಂತರ ನಾನು ಬಂದಾಗ ಅವನ ತೂಕ 1 ಚೂರು ಜಾಸ್ತಿ ಆಗಿರಬಾರದು. ಈ ಸವಾಲನ್ನ ನೀವು ಒಪ್ಕೊಂಡ್ರೆ ನೀವು ಕೇಳಿದ ಕಪ್ಪವನ್ನ ನಾನು ಕೊಡ್ತೇನೆ ಅಂತ ಆ ವಿದೇಶಿ ಪಂಡಿತ ಹೇಳ್ದ. ರಾಜನಿಗೆ ಈಗ ಚಿಂತೆ ಶುರುವಾಯಿತು. ಇದು ನಿಜವಾಗ್ಲೂ ಸಾಧ್ಯನಾ? ಆ ಯುವಕನನ್ನ ಸುಮ್ಮನೆ ಕೂರಿಸಿ 1 ತಿಂಗಳು ತಿನ್ನಿಸಿ ನಂತರ ತೂಕ ಒಂಚೂರು ಬದಲಾಗಬಾರ್ದು ಅಂದ್ರೆ ಇದು ನಿಜವಾಗ್ಲೂ ಸಾಧ್ಯನಾ ಅಂತ. ರಾಜನಿಗೊಬ್ಬ ಚಾಣಾಕ್ಷ ಮಂತ್ರಿ ಇದ್ದ. ಅವನು ರಾಜನಿಗೆ ಹೇಳ್ದ, ನೀವು ಒಪ್ಕೊಳ್ಳಿ ರಾಜರೇ, ಇದನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ದ. ಕಡೆಗೆ ಅವನ ಈ ಚಾಲೆಂಜನ್ನ ರಾಜ ಒಪ್ಕೊಂಡ. 1 ತಿಂಗಳು ಆ ಚಾಣಾಕ್ಷ ಮಂತ್ರಿ ಆ ಯುವಕನನ್ನ ನೋಡ್ಕೊಂಡ. 1 ತಿಂಗಳ ನಂತರ ವಿದೇಶಿ ಪಂಡಿತ ಮತ್ತೆ ಆಸ್ಥಾನಕ್ಕೆ ಬಂದ. ಆಸ್ಥಾನಕ್ಕೆ ಬಂದಾಗ ಆ ಯುವಕನ ತೂಕವನ್ನ ಲೆಕ್ಕ ಹಾಕಿ ನೋಡಿದ್ರು. ಆಶ್ಚರ್ಯ ಅಂದ್ರೆ 1 ತಿಂಗಳಲ್ಲಿ ಅವನ ತೂಕ ಒಂದಿಷ್ಟು ಹೆಚ್ಚಾಗಿರಲಿಲ್ಲ, ಬದಲಾಗಿ ಒಂದಷ್ಟು ಕಡಿಮೆನೇ ಆಗಿತ್ತು. ಆ ಪಂಡಿತನಿಗೆ ಆಶ್ಚರ್ಯ. ಆಗ ಚಾಣಾಕ್ಷ ಮಂತ್ರಿ ಹೇಳ್ದ, ನಿನ್ನ ಸವಾಲನ್ನ ಸ್ವೀಕರಿಸಿ ನಾವು ಗೆದ್ದಿದ್ದೇವೆ. ಈಗ ಕಪ್ಪ ಕಾಣಿಕೆ ಕೊಡುವಂತ ಸರದಿ ನಿನ್ನದು ಅಂತ. ಅವನು ತಲೆ ತಗ್ಗಿಸಿ ಸೋಲನ್ನ ಒಪ್ಕೊಂಡು ಕಪ್ಪ ಕಾಣಿಕೆಯನ್ನು ಕೊಟ್ಟು ಹೊರಟು ಹೋದ. ಆಗ ರಾಜ ಕೇಳ್ದ ಮಂತ್ರಿಯನ್ನ, ನೀನು ಏನ್ ಮಾಡಿದೆ ಅಂಥದ್ದು? ಅವನಷ್ಟೆಲ್ಲ ತಿಂದು ಕುಡಿದು ಮಾಡಿದ್ರು ಕೂಡ ಅವನ ತೂಕ ಒಂದಿಷ್ಟು ಹೆಚ್ಚಾಗಲಿಲ್ವಲ್ಲ ಅಂತ. ನಾನು ಅವನ ಸುಖವಾಗಿರ್ದಲೇ ಇರೋ ತರ ನೋಡ್ಕೊಂಡೆ ಅಂತ ಹೇಳ್ದ ಮಂತ್ರಿ. ಅಂದ್ರೆ ಅಂತ ರಾಜ ಕೇಳಿದಾಗ ಆ ಮಂತ್ರಿ ಹೇಳ್ದ, ನನ್ನ ಮನೆಯಲ್ಲಿ ಅವನಿಗೊಂದು ವಿಶಾಲವಾದ ಕೋಣೆಯನ್ನ ಕೊಟ್ಟು ಬಗೆ ಬಗೆ ಭಕ್ಷ್ಯ ಎಲ್ಲವನ್ನ ಕೂಡ ನಾನು ಕೊಟ್ಟೆ. ಆದ್ರೆ ಪಕ್ಕದಲ್ಲಿ ಒಂದು ಹುಲಿಯ ಬೋನನ್ನ ಇಟ್ಟಿದ್ದೆ, ಅದರಲ್ಲಿ ಒಂದು ಹುಲಿ ಕೂಡ ಇತ್ತು. ಆ ಯುವಕನಿಗೆ ಹೇಳಿದೆ, ಇದರ ಚಿಲ್ಕ ಸರಿಗಿಲ್ಲಪ್ಪ, ಯಾವ ಹೊತ್ತಲ್ಲಿ ಬೇಕಾದ್ರೂ ಇದರ ಚಿಲ್ಕ ಬಿಚ್ಚಿಕೊಂಡು ಹುಲಿ ನಿನ್ನ ಮೇಲೆ ಎರಗಬಹುದು ಅಂತ. ಅವನು ಏನೇ ತಿಂದ್ರು ಏನೇ ಮಾಡಿದ್ರು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗ್ಲಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಸಾಧ್ಯ ಆಗ್ಲಿಲ್ಲ. ಯಾವ ಕ್ಷಣದಲ್ಲಿ ಹುಲಿಯ ಬಾಯಿಗೆ ಆಹಾರವಾಗ್ತೇನೋ ಅಂತ ಭಯದಲ್ಲೇ ಬದುಕ್ತಾ ಇದ್ದ ಆ ಯುವಕ. ಹೀಗಾಗಿ 1 ತಿಂಗಳಲ್ಲಿ ಅವನ ತೂಕ ಜಾಸ್ತಿ ಆಗೋದರ ಬದಲು ಕಡಿಮೆ ಆಯಿತು, ತಿಂದಿದ್ದೇನು ಮೈಗೆ ಹತ್ತಲಿಲ್ಲ ಅಂತ ಹೇಳ್ದ. ಜೀವನದಲ್ಲಿ ನಮಗೂ ಕೂಡ ಇಂಥ ಸನ್ನಿವೇಶಗಳು ಬರುತ್ತೆ. ಐಶ್ವರ್ಯ, ಆಸ್ತಿ, ಬಂಗಲೆ, ಕಾರು ಎಲ್ಲ ಇರುತ್ತೆ, ಆದರೆ ಮನಸ್ಸಿಗೆ ಸಂತೋಷ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಇದೆಲ್ಲವನ್ನ ಗಳಿಸಿ ನಾವು ಏನ್ ಮಾಡ್ತಾ ಇರ್ತೇವೆ? ನೆಮ್ಮದಿ ಇಲ್ದಲೇ ಇರುವಂಥ ಜೀವನಕ್ಕೆ ಎಷ್ಟೇ ಆಸ್ತಿ ಅಥವಾ ಅಂತಸ್ತು ಇದ್ರೂ ಕೂಡ ಪ್ರಯೋಜನ ಇಲ್ಲ. ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ ಮತ್ತೆ ಭಯದಿಂದ ಆಚೆ ಬದುಕೋದು. ಎಂದಿಗೆ ನಾವು ಭಯವನ್ನ ಬಿಟ್ಟು ನಮ್ಮ ಈ ಆರಾಮ ವಲಯ, ಕಂಫರ್ಟ್ ಝೋನ್ ಅಂತ ಏನು ಹೇಳ್ತಾರೆ, ಅದರ ಆಚೆಗೆ ಹೊಸ ಪ್ರಯತ್ನಗಳನ್ನ ಮಾಡ್ತೇವೆ, ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಶ್ರಮ ವಹಿಸ್ತೇವೋ, ಅವಾಗ ನಮಗೆ ಹೊಸ ಹೊಸ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಹೊಸ ಪ್ರಯತ್ನಗಳಿಂದ ಹೊಸ ದಾರಿ ಸಿಗತ್ತೆ, ಒಂದು ಹೊಸ ಸಂತೋಷ ಕೂಡ ಸಿಗತ್ತೆ. ನಾವು ಏನೋ ಹೊಸದನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಹುರುಪು ನಮಗೆ ಜೀವನದಲ್ಲಿ ಜಾಸ್ತಿ ಆಗುತ್ತೆ. ಹೀಗಾಗಿ ನಮಗೆ ನಾವೇ ಬೇಲಿಯನ್ನ ಹಾಕೊಳ್ದೆ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುತ್ತಾ ಹೊಸ ವಿಷಯಗಳನ್ನ ಪ್ರಯತ್ನ ಪಡ್ತಾ ಇದ್ದಾಗ ನಾವು ನಿಜವಾಗ್ಲೂ ಸಂತೋಷವಾಗಿರ್ತೇವೆ. ಭಯದ ಆಚೆಯೇ ಯಶಸ್ಸು ಇರುವುದು. ಈ ಯಶಸ್ಸನ್ನ ಕಾಣಬೇಕು ಅಂದ್ರೆ ನಮ್ಮ ಆರಾಮ ವಲಯ ಅಂದ್ರೆ ಕಂಫರ್ಟ್ ಝೋನ್, ಇದರ ಆಚೆಗೆ ನಾವು ಪ್ರಯತ್ನ ಮಾಡಬೇಕು. ಈ ಒಂದೊಳ್ಳೆ ಮಾತು ನಿಮಗಾಗಿ ನನ್ನಿಂದ. ನಮಸ್ಕಾರ.